ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ಜಗದೀಶ್ ನಡುವಿನಮಠ್, ಸಹಾಯಕ ಪ್ರಾಧ್ಯಾಪಕರು ರಾಜ್ಯಶಾಸ್ತ್ರ, ಬೆಂಗಳೂರು ವಿಶ್ವವಿದ್ಯಾಲಯದ ರಾಜ್ಯಶಾಸ್ತ್ರ ವಿಷಯದ ಮೊದಲನೇ BA ವಿದ್ಯಾರ್ಥಿಗಳಿಗೆ ರಾಜ್ಯಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳು ಎನ್ನುವ ಶೀರ್ಷಿಕೆಯ ಅಡಿಯಲ್ಲಿ 2ನೇ ಅಧ್ಯಾಯದಲ್ಲಿ ಬರುವಂಥ ಕೆಲವು ಪ್ರಮುಖ ವಿಚಾರಗಳನ್ನು ಈಗಾಗಲೇ ನಾನು ವಿಡಿಯೋ ಉಪನ್ಯಾಸ ಮಾಲಿಕೆ ಮೂಲಕ ಹಂಚಿಕೊಂಡಿದ್ದೀನಿ. ಈಗ ಮತ್ತೊಂದು ವಿಡಿಯೋ ಉಪನ್ಯಾಸ ಮಾಲಿಕೆ ಮೂಲಕ ರಾಜ್ಯದ ಧ್ಯೇಯೋದ್ದೇಶಗಳ ಕಲ್ಪನೆಯಲ್ಲಿ ರಾಜ್ಯದ ಉಗಮದ ಸಿದ್ಧಾಂತಗಳ ಕಲ್ಪನೆಗೆ ಸಂಬಂಧಿಸಿದಂತಹ ಮತ್ತು ರಾಜ್ಯದಲ್ಲಿ ನಾಗರಿಕ ಸಮಾಜ, ಅದರ ಪಾತ್ರ, ಅದರ ಮಹತ್ವ, ಇವೆಲ್ಲ ಅಂಶಗಳನ್ನು ನಾವೀಗ ಅಧ್ಯಯನ ಮಾಡ್ತಾ ಬಂದಿದ್ದೀವಿ. ಹಾಗೆ ಮತ್ತೊಂದು ಈ ಹಂತದಲ್ಲಿ ಈ ಅಧ್ಯಯನದಿಂದ ಈ ರಾಜ್ಯದ ಅಧ್ಯಾಯವನ್ನು ಅಧ್ಯಯನ ಮಾಡೋದರಿಂದ ಏನೆಲ್ಲ ವಿದ್ಯಾರ್ಥಿಗಳಿಗೆ ಅಥವಾ ವಿಷಯಗಳಿಗೆ ಧ್ಯೇಯೋದ್ದೇಶಗಳಿರುತ್ತೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳೋದು ಭಾಳ ಮುಖ್ಯವಾದದ್ದು. ಸೊ ದಿಸ್ ಸೆಷನ್ ಸ್ಟೂಡೆಂಟ್ಸ್ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ದ ಕ್ರಿಟಿಕಲ್ ಎಸ್ಟಿಮೇಟ್, ಅಂದರೆ ನಿರ್ಣಾಯಕವಾದಂಥ ಒಂದು ಅಂದಾಜನ್ನು ತಿಳ್ಕೊಳ್ತಕ್ಕಂಥ ಸಹಾಯಕವಾಗ್ತಕ್ಕಂಥ ವಿಷಯಗಳು ಇಲ್ಲಿ ನಮಗೆ ತಿಳಿದು ಬರುತ್ತೆ. ಯಾವ ರೀತಿ ನಾವು ಇಂಥ ವಿಷಯಗಳನ್ನು ನಿರ್ಣಯ ಮಾಡತಕ್ಕಂಥದ್ದು ಮತ್ತು ಈ ಕಲ್ಪನೆಗಳು ಹೀಗಿರ್ಬೋದು ಅಂತಕ್ಕಂಥ ಒಂದು ಅಂದಾಜು ಮಾಡ್ತಕ್ಕಂಥದ್ದು, ಅವುಗಳ ಬಗ್ಗೆ ಊಹೆಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಅನೇಕ ವಿಷಯಗಳು. ಉದಾಹರಣೆಗೆ ಈ ದೈವಿಕ ಸಿದ್ಧಾಂತದ ರಾಜ್ಯದ ಉಗಮದ ಸಿದ್ಧಾಂತಗಳಲ್ಲಿ ದೈವಿಕ ಸಿದ್ಧಾಂತ, ಆಮೇಲೆ ಸಾಮಾಜಿಕ ಒಪ್ಪಂದ ಸಿದ್ಧಾಂತಗಳ ಬಗ್ಗೆ ಒಂದು ನಿರ್ಣಯ ಮಾಡುವಾಗ ಅವು ಒಪ್ಪಂದ ಹೀಗಾಯಿತು, ಒಪ್ಪಂದದ ಧ್ಯೇಯೋದ್ದೇಶಗಳು ಈ ರೀತಿ ಇರುತ್ತೆ ಅನ್ನುವಂಥ ತತ್ವ ಆದರ್ಶಗಳನ್ನು ನಾವು ಹೇಗೆ ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥ ಒಂದು ಅಂಶಗಳನ್ನು ತಿಳ್ಕೊಳ್ಳೋದಕ್ಕೆ ಈ ಹಂತ ನಮಗೆ ಬಹಳಷ್ಟು ಸಹಾಯ ಮಾಡ್ತಾ ಇದೆ. ಹಾಗಾಗಿ ಈ ಹಂತದಲ್ಲಿ ಒಂದು ನಿರ್ಣಾಯಕ ಅಂದಾಜಿನ ವಿದ್ಯಾರ್ಥಿಗಳನ್ನು ತಿಳ್ಕೊಳ್ಳೋದ್ರಿಂದ ಅವರ ಒಂದು ನಿರ್ಧಾರ ಕೈಗೊಳ್ಳುವ ಸಾಮರ್ಥ್ಯ ಹೆಚ್ಚಳವಾಗುತ್ತೆ. ಯಾವುದೇ ಒಂದು ವೈಚಾರಿಕ ವಿಚಾರವನ್ನು ನಾವು ಒಪ್ಪಬೇಕಾದ್ರೆ ಅದರ ಬಗ್ಗೆ ಸಮಗ್ರವಾಗಿ ಅಧ್ಯಯನ ಮಾಡಿದಾಗ, ಅವುಗಳನ್ನು ತಿಳ್ಕೊಂಡಾಗ ಯಾವ ರೀತಿ ನಿರ್ಣಯಿಸ್ಬೋದು ಅಂತಕ್ಕಂಥದ್ದನ್ನು ನಾವು ನಿರ್ಧಾರ ಮಾಡೋದಕ್ಕೆ ಈ ಹಂತ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೋದು. ಜೊತೆಯಲ್ಲಿ ಈ ಅಧ್ಯಾಯದಲ್ಲಿ ಬರುವಂಥ ಅನೇಕ ಅಂಶಗಳು, ಅನೇಕ ವೈಚಾರಿಕ ವಿಚಾರಗಳ ಮೂಲಕ ಈ ಹಂತದಲ್ಲಿ ಬರ್ತಕ್ಕಂಥ ಅನೇಕ ತತ್ವ ಆದರ್ಶಗಳನ್ನು ಕೂಡ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥದ್ದನ್ನು ಕೂಡ ನಾವು ಈ ಹಂತದಲ್ಲಿ ತಿಳ್ಕೊಳ್ಬೋದು. ಹಾಗೆ ನಿರ್ಣಾಯಕ ಕ್ರಿಟಿಕಲ್ ಎಸ್ಟಿಮೇಟ್ ಅನ್ನೋ ಒಂದು ಕಾನ್ಸೆಪ್ಟ್ ನಮಗೆ ಇದು ವೈಜ್ಞಾನಿಕವಾಗಿ ಒಂದಿಷ್ಟು ಮೌಲ್ಯಗಳನ್ನು ತಿಳಿಸ್ತಕ್ಕಂಥ ಒಂದು ಪರಿಕಲ್ಪನೆಯಾಗಿದೆ. ಇಟ್ ಡಸ್ ಎ ಲಾಟ್ ಆಫ್ ಗುಡ್ ವರ್ಕ್ ಇನ್ ಇನ್ಕ್ರೀಸಿಂಗ್ ಪಬ್ಲಿಕ್ ಅವೇರ್ನೆಸ್. ಈ ವಿಷಯಗಳನ್ನು ಸಾರ್ವಜನಿಕರಿಗೆ ಒಂದು ತಿಳುವಳಿಕೆ ಮೂಡಿಸ್ತಕ್ಕಂಥ, ಈ ರಾಜ್ಯ ಅಂದರೆ ಹೀಗೆ, ಸರ್ಕಾರ ಅಂದರೆ ಹೀಗೆ, ಅದರ ರಾಜ್ಯದ ರೂಪುರೇಷೆಗಳಿಗೆ, ಅದರ ಕಾರ್ಯಯೋಚನೆಗಳಿಗೆ, ಇವೆಲ್ಲವನ್ನು ತಿಳಿಸ್ತಕ್ಕಂಥದಕ್ಕೆ ಸಹಾಯಕವಾಗ್ತಕ್ಕಂಥ ಒಂದು ಹಂತ ಇದು. ಹಾಗಾಗಿ ಇಲ್ಲಿ ಲಾಟ್ ಆಫ್ ಗುಡ್ ವರ್ಕ್, ಒಂದು ರಾಜ್ಯದಲ್ಲಿ ರಾಜ್ಯ ಜನರ ಬೆಳವಣಿಗೆಗೆ ಅನೇಕ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ರೂಪಿಸುತ್ತೆ ಮತ್ತು ಜನರಿಗೆ ರಾಜ್ಯದ ಬಗ್ಗೆ ಒಂದು ಉತ್ತಮವಾದಂಥ ಒಂದು ತಿಳುವಳಿಕೆ ಬರ್ತಕ್ಕಂಥದ್ದನ್ನು, ಅದನ್ನೇ ರಾಜಕೀಯ ಜ್ಞಾನ ಅಂತ ಕರಿಬೋದು. ಹಾಗಾಗಿ ಮತ್ತೆ ಜನರು ವಾಯ್ಸಿಂಗ್ ಸಿಟಿಜನ್ಸ್ ಕನ್ಸರ್ನ್ ಆ್ಯಂಡ್ ಡೆಲಿವರಿಂಗ್ ಸರ್ವೀಸಸ್, ಈಗ ರಾಜ್ಯ ನಮಗೋಸ್ಕರ ಸೇವೆ ಮಾಡ್ತಾ ಇದೆ, ರಾಜ್ಯಕ್ಕೋಸ್ಕರ ನಾವು ಯಾವ ರೀತಿ ಸೇವೆ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಸಮಗ್ರವಾದಂಥ ಮಾಹಿತಿಯನ್ನು ತಿಳಿಸ್ತಕ್ಕಂಥ ಒಂದು ಹಂತವಾಗಿದೆ. ಬಿಕಾಸ್ ಡೆಲಿವರಿಂಗ್ ಸರ್ವಿಸ್ ಈಸ್ ವೆರಿ ಗುಡ್ ಥಿಂಗ್ ಆಫ್ ದಿ ಸಿಟಿಜನ್ಸ್ ಆ್ಯಂಡ್ ದ ವಾಯ್ಸಿಂಗ್ ಸಿಟಿಜನ್ಸ್ ಕನ್ಸರ್ನ್ಸ್, ಅಂದರೆ ಜನರಿಗೆ ಒಂದು ಧ್ವನಿಯಾಗಿ ಈ ನಿರ್ಣಯಿಸ್ತಕ್ಕಂಥ ಒಂದು ಸಂದರ್ಭ ಬಂದಾಗ, ಮತ್ತು ಒಂದು ವಿಚಾರಗಳ ಬಗ್ಗೆ ಅಂದಾಜು ಮಾಡ್ತಕ್ಕಂಥ ಸಂದರ್ಭ ಬಂದಾಗ ಯಾವ ರೀತಿ ಜನರು ಅವುಗಳ ಬಗ್ಗೆ ಕಾಳಜಿಯನ್ನು ವಹಿಸ್ತಾರೆ, ಅವುಗಳ ಬಗ್ಗೆ ಒಂದು ಮಹತ್ವವನ್ನು ಕೊಡ್ತಾರೆ ಅಂತಕ್ಕಂಥದ್ದನ್ನು ಕೂಡ ಈ ಹಂತದಲ್ಲಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಿರ್ಣಾಯಕ ಅಂದಾಜು ಕೂಡ ಬಹು ಮುಖ್ಯವಾದಂಥ ಒಂದು ಹಂತವಾಗಿದೆ. ಮತ್ತು ಇಟ್ ಈಸ್ ಆಲ್ಸೋ ಲೋಕಲ್ಸ್ ಹೆಲ್ಪ್ ಆರ್ಗನೈಜೇಷನ್ಸ್ ಆರ್ ಸಮ್ಟೈಮ್ಸ್ ದ ಪ್ರಿಫರ್ಡ್ providers of local public goods and services because of their closeness to local concerns. ಅಂದರೆ ಸ್ಥಳೀಯ
ಸಂಸ್ಥೆಗಳು, ಸ್ಥಳೀಯ ಸೇವಾ ಸಂಘಟನೆಗಳು ಕೆಲವು ಸಂದರ್ಭಗಳಲ್ಲಿ ಅವು ಎಷ್ಟು ಆದ್ಯತೆಯನ್ನು ಕೊಡ್ತಾ ಇದ್ದಾವೆ ಮತ್ತು ಎಂಥ ಸಂದರ್ಭದಲ್ಲಿ ಸ್ಥಳೀಯರಿಗೆ ಅಗತ್ಯವಾದಂಥ ಒಂದು ಸಾಧನ ಸಾಮಗ್ರಿಗಳನ್ನು ಒದಗಿಸ್ತಕ್ಕಂಥ ನಿಟ್ಟಿನಲ್ಲಿ ಮತ್ತು ಸ್ಥಳೀಯವಾಗಿ ಕೆಲವು ಸಂಸ್ಥೆಗಳ ಸೇವೆಗಳ ಮೂಲಕ ಮತ್ತು ಅವರಿಗೆ ಜನರಿಗೆ ಹತ್ತಿರವಾಗ್ತಕ್ಕಂಥ ಸರ್ಕಾರದ ಜೊತೆಯಲ್ಲಿ ರಾಜ್ಯದ ಉದ್ದೇಶಗಳನ್ನು ಜಾರಿಗೆ ತರ್ತಕ್ಕಂಥ ನಿಟ್ಟಿನಲ್ಲಿ ಕೂಡ ಜನರಿಗೆ ಸ್ಥಳೀಯವಾಗಿ ಜನರ ಬಗ್ಗೆ ಒಂದು ಸಹಾನುಭೂತಿ ತೋರ್ತಕ್ಕಂಥದ್ದು, ಜನರ ಜೊತೆಯಲ್ಲಿ ಸತತವಾದಂಥ ಸಂಪರ್ಕವನ್ನು ಸಾಧಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ನಿರ್ಣಾಯಕವಾದಂಥ ಅಂದಾಜು ಪರಿಕಲ್ಪನೆ ಬಹುಮುಖ್ಯವಾದಂಥ ಒಂದು ಪರಿಕಲ್ಪನೆಯಾಗಿದೆ. ಹಾಗಾಗಿ ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಈ ನಿರ್ಣಾಯಕ ಅಂದಾಜು, ಕ್ರಿಟಿಕಲ್ ಎಸ್ಟಿಮೇಟ್, ಲರ್ನ್ ಲಾಟ್ ಆಫ್ ಥಿಂಗ್ಸ್, ಅಂದರೆ ಬಹಳಷ್ಟು ವಿಚಾರಗಳನ್ನು ನಾವು ಇಲ್ಲಿ ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಯಾವುದೇ ಒಂದು ಒಳ್ಳೆಯ ಕೆಲಸವನ್ನು ಮಾಡುವಾಗ, ಒಳ್ಳೆಯ ಕಾರ್ಯವನ್ನು ಮಾಡುವಾಗ, ಒಳ್ಳೆಯ ಕಾರ್ಯ ಜನರ ಒಂದು ತಿಳುವಳಿಕೆಯನ್ನು ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ಜನರ ಒಂದು ಧ್ವನಿಯಾಗಿ ಕೆಲವು ಸಂದರ್ಭಗಳಲ್ಲಿ ಅವುಗಳನ್ನು ಸೇವೆ ಮಾಡ್ತಕ್ಕಂಥದ್ರಲ್ಲಿ ಕೂಡ ಬಹು ಮುಖ್ಯವಾದಂಥ ಒಂದು ಪಾತ್ರವನ್ನು ನಿರ್ವಹಿಸ್ತಾ ಇದೆ. ದಟ್ಸ್ ವೈ critical estimate is one of the important concept of the political science and state also and society also. ಸಮಾಜದಲ್ಲಿ ರಾಜ್ಯದ ಒಂದು ಜೊತೆಯಲ್ಲಿ ಯಾವ ರೀತಿ ಒಟ್ಟಿನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂತಕ್ಕಂಥದ್ದು ಕೂಡ ಇಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಈ ಹಂತ ವಿದ್ಯಾರ್ಥಿಗಳಿಗೆ ನಿರ್ಣಾಯಕ ಅಂದಾಜುಗಳ ಬಗ್ಗೆ ತಿಳ್ಕೊಳ್ಳೋದ್ರ ಮೂಲಕ ಅವರ ವ್ಯಕ್ತಿತ್ವದ ಬೆಳವಣಿಗೆಗೆ, ಅವರ ಒಂದು ಶೈಕ್ಷಣಿಕ ಶ್ರೇಯೋಭಿವೃದ್ಧಿಗೆ ಬಹಳಷ್ಟು ವಿಚಾರಗಳನ್ನು ಕೊಡುಗೆ ಕೊಡ್ತಕ್ಕಂಥ ಒಂದು ಪ್ರಮುಖವಾದಂಥ ಒಂದು ವಿಚಾರವಾಗಿದೆ. ಒಟ್ಟಿನಲ್ಲಿ ಈ ಹಂತ ವಿದ್ಯಾರ್ಥಿಗಳಿಗೆ ಯಾವ ರೀತಿ ನಿರ್ಣಯಗಳನ್ನು ಕೆಲವು ಸಂದರ್ಭಗಳಲ್ಲಿ ಮತ್ತು ಯಾವ ರೀತಿ ನಾವು ಅವುಗಳನ್ನು ಎಸ್ಟಿಮೇಟ್ ಮಾಡ್ತಕ್ಕಂಥದ್ದನ್ನು ರೂಢಿಸ್ಕೊಳ್ಬೇಕು ಅಂತಕ್ಕಂಥದ್ದು, ಅಂದರೆ ವಿಷಯಗಳು ಹೀಗೆ ಮತ್ತು ಒಂದು ವಿಶ್ಲೇಷಣಾತ್ಮಕವಾದಂಥ ವಿವರಾತ್ಮಕವಾದಂಥ ಮೌಲ್ಯಗಳನ್ನು ತಿಳಿಸುವಂಥ ಒಂದು ಪ್ರಮುಖವಾದಂಥ ಹಂತವಾಗಿದೆ. ವಿದ್ಯಾರ್ಥಿಗಳೇ, ಈ ಹಂತ ನಿಮ್ಮ ಶೈಕ್ಷಣಿಕ ಬದುಕಿಗೆ ಮತ್ತಷ್ಟು ಮೌಲ್ಯಗಳನ್ನು ತುಂಬುವಂಥ ನಿಟ್ಟಿನಲ್ಲಿ ಪ್ರಮುಖ ವಿಚಾರಗಳನ್ನು ತಿಳಿಸುವಂಥ ವಿಶೇಷವಾದಂಥ ಹಂತವಾಗಿದೆ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಹಂಚಿಕೊಳ್ಳೋದಕ್ಕೆ ನನಗೆ ತುಂಬ ಸಂತೋಷವಾಗ್ತಾ ಇದೆ.